रामाय रामभद्राय रामचंद्राय वेधसे रघुनाथाय नाथाय सीतायाः पतये नमः। विष्णुपत्नी महामाये महापुरुषलक्षणे प्रियेथा मे महाभागे लोकमातर नमोस्तुते। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। अनवद्यात्मचारित्र्यं वादिखद्योतभास्करं विद्यामान्यगुरुं वन्दे विद्याविद्योतभास्वरम्। श्रीगुरुभ्यो नमः। अद्य विश्वावसुसंवत्सरस्य वैशाखमासीया शुक्लपक्षीया एकादशी प्रवर्तते। अस्माकं परमगुरूणां तत्र भवतां विद्यामान्यतीर्थानाम् आराधनमहोत्सवोऽपि 25 संख्याकः सर्वत्र प्रवर्तते। दौर्भाग्यवशात् वयं तु तस्मिन् कार्यक्रमे भागं वोढुम् अशक्ताः अपि अत्रैव अस्माकं सदने तेषां परमगुरूणां स्मरणं भागवत भारत प्रभृति ग्रन्थानाम् अवलोकनेन आचरामः इति चिन्तयित्वा अत्र बद्धादराः उपविशामः। ಇವತ್ತು ನಮ್ಮ ಪರಮ ಗುರುಗಳಾದ ಶ್ರೀ ವಿದ್ಯಾಮಾನ್ಯ ತೀರ್ಥರ ಆರಾಧನೆ. ಅವರ ಆರಾಧನೆ ನಡೀತಾ ಇರುವ ಪ್ರದೇಶಗಳಿಗೆ ಕಾರಣಾಂತರಗಳಿಂದ ನಮಗೆ ಹೋಗಲಿಕ್ಕಾಗಲಿಲ್ಲ. ಆದರೆ ಇದ್ದ ಸ್ಥಳದಲ್ಲೇ ಅವರ ಆರಾಧನೆಯನ್ನು ನಾವು ಭಾಗವತ ಭಾರತ ಇತ್ಯಾದಿ ಗ್ರಂಥಗಳ ಅವಲೋಕನ ಪುರಸ್ಸರವಾಗಿ ಮಾಡೋಣ ಅಂತ ಈಗಿಲ್ಲಿ ಕೂತಿದ್ದೇವೆ. 1ನೇ ಸ್ಕಂದದ 19ನೇ ಅಧ್ಯಾಯದ ಶ್ರವಣ ಈಗ ಪ್ರಾರಂಭ ಆಗಬೇಕು. ಇದರ ಜೊತೆಗೇನೆ ಒಂದಿಷ್ಟು ಮಹಾಭಾರತದ ಅವಲೋಕನವೂ ಇವತ್ತು ನಡೀಬೇಕಾಗಿದೆ. ಇಲ್ಲಿ ನಾವು ನೋಡ್ತಿರುವ ವಿಷಯಗಳು ಕೆಲವು ಮಹಾಭಾರತಕ್ಕೂ ಕೂಡ ಸಂಬಂಧಪಟ್ಟದ್ದಾಗಿದೆ. ಮಹೀಪತಿಸ್ತ್ವಥ ತತ್ಕರ್ಮಗರ್ಹ್ಯಂ ವಿಚಿಂತಯನ್ ಆತ್ಮಕೃತಂ ಸುದುರ್ಮನಾಃ ಅಹೋಮಯ ನೀಚಮನಾರ್ಯವತ್ಕೃತಂ ನಿರಾಗಸಿ ಬ್ರಹ್ಮಣಿ ಗೂಢಚೇತಸಿ ಅಂತ ಮೊದಲನೇ ಶ್ಲೋಕ. ರಾಜ ಪರೀಕ್ಷಿತ ತಾನು ಹಸ್ತಿನಾವತಿಗೆ ಹೋದ. ತಾನು ಮಾಡಿದ್ದು ತಪ್ಪು ಅಂತ ಪಶ್ಚಾತ್ತಾಪಪಟ್ಟ. ಮುನಿ ಅವನೇನೂ ಅಪರಾಧ ಮಾಡಿರಲಿಲ್ಲ, ನಾನೇ ದುಷ್ಟತನದಿಂದ ಆತನಿಗೆ ಅಪಚಾರ ಮಾಡಿಬಿಟ್ಟೆ. ಇದು ಭಗವಂತನ ಭಕ್ತನಿಗೆ ಮಾಡಿದಂತಹ ಅಪಚಾರವೇನಿದೆ ಅದು ದೇವನಾದಂಥ ಭಗವಂತನಿಗೆ ಒಂದು ಅಪಚಾರ ಮಾಡಿದಂತೆ ಆಗ್ತದೆ. ದೇವನಾದ ಭಗವಂತನನ್ನು ನಿರ್ದಿಷ್ಟವಾಗಿ ನಾನು ಅಪಚಾರ ಮಾಡಬೇಕು ಅಂತ ಮಾಡಲಿಲ್ಲದೆ ಇರಬಹುದು, ಆದರೆ ಅದರ ಪರಿಣಾಮ ಹಾಗೇ ಆಗ್ತದೆ. ಅದನ್ನೇ ನಾನು ಮಾಡಿದಂತಾಗಿದೆ ಅಂತ ಅವನು ಖೇದ ಮಾಡಿದ. ಇಲ್ಲಿರುವಂಥ ಶ್ಲೋಕಗಳಿಗೆ ವಿಶೇಷ ಅರ್ಥ ಏನು ಬೇರೆ ವ್ಯಾಖ್ಯಾನಕಾರರು ಬರೆದದ್ದು ನಾವು ಅದನ್ನು ನೋಡಬೇಕಾದದ್ದು ಕೂಡ ಏನಿಲ್ಲ. ಆರಂಭದ ಕೆಲವು ಶ್ಲೋಕಗಳಿಗೆ ಮುಂದೆ ಅದನ್ನು ಎಲ್ಲಿ ಗಮನಿಸಬೇಕೋ ಅಲ್ಲಿ ವಿಶೇಷ ಅರ್ಥಗಳನ್ನು ಅವರು ಮಾಡಿದ್ದನ್ನು ನಾವು ಹೇಳಿದರೆ ಸಾಕು, ಅವಲೋಕನ ಮಾಡಿದರೂ ಕೂಡ ಸಾಕು. ನಿರಾಗಸಿ ಬ್ರಹ್ಮಣಿ ಗೂಢಚೇತಸಿ ಅಂತ ಶಬ್ದಗಳಿವೆ. ನಿರಾಗಸಿ ಅಂದರೆ ಯಾವುದೇ ತಪ್ಪು ಮಾಡದೇ ಇರುವಂತಹ, ಆಗಹ ಅಂದರೆ ಅಪರಾಧ, ಅಂತ ಅಪರಾಧವನ್ನೇನೂ ಈ ಋಷಿ ಮಾಡಿರಲಿಲ್ಲ. ಅವನು ತಾನು ಸಮಾಧಿ ಸ್ಥಿತಿಯಲ್ಲಿ ಇದ್ದ ಅಷ್ಟೆ. ಅವನು ಬ್ರಹ್ಮ, ಸ್ವಯಂ ಬ್ರಾಹ್ಮಣ ಶ್ರೇಷ್ಠನಾದವನು. ಗೂಢಚೇತಾಹ, ಅವನ ಮಹಿಮೆ ಏನು ಅಂತ ಹೊರಗಿನ ಲೋಕಕ್ಕೆ ಸುಲಭವಾಗಿ ತಿಳಿಯುವಂಥದ್ದಲ್ಲ ಅಂತ ಹೀಗದರ ತಾತ್ಪರ್ಯ.
ಅಪ್ರಕಟಿತ ಸಾಮರ್ಥ್ಯ, ಅವನು ಸಾಮರ್ಥ್ಯ ಎಂಥದ್ದು ಅಂತನ್ನೋದು ತಿಳಿಯುವಂಥದ್ದಲ್ಲ ಸುಲಭವಾಗಿ ಅಂತ ಅದರ ತಾತ್ಪರ್ಯ. ಯಾದವಾರ್ಯರು ಅದಕ್ಕೆ ಬರೆಯುವಂಥ ವ್ಯಾಖ್ಯಾನದಂತೆ. ಈ ಹಿಂದಿನ ಭಾಗದಲ್ಲಿ ಒಂದು ಶ್ಲೋಕ ಹೇಳಿದ್ದೆ, ತ್ರಿಭಿರ್ವರ್ಷೈ ತ್ರಿಭಿರ್ಮಾಸೈ ತ್ರಿಭಿರ್ದಿನೈ ಅತ್ಯುತ್ಕಟೈ ಪುಣ್ಯಪಾಪೈ ಹೈವ ಫಲಮಶ್ನುತೆ ಅಂತ. ಅತಿ ದೊಡ್ಡ ಪುಣ್ಯ ಮತ್ತು ಅತಿ ದೊಡ್ಡ ಪಾಪದ ಫಲವನ್ನು 3 ವರ್ಷ 3 ತಿಂಗಳು 3 ದಿನಗಳಲ್ಲಿ ಮನುಷ್ಯ ಅನುಭವಿಸ್ತಾನೆ ಅಂತ. ಆದ್ದರಿಂದ ನಾನು ಮಾಡಿದ ಈ ಪಾಪದ ಫಲ ನನಗೆ ಈಗಲೇ ಸಿಗಲಿ ಅಂತ ಅನ್ಕೊಂಡ ಅವನು. ಅಘನಿಷ್ಕೃತ ಅಂತಿದೆ. ಅಘನಿಷ್ಕೃತ ಅಂದರೆ ನಾನು ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೇನೆ. ಪಾಪ ಪ್ರಾಯಶ್ಚಿತ್ತಾಯ, ನನಗೇನು ಒಂದು ದುಃಖ ಆ ಶಾಪದ ಫಲವಾಗಿ ಬರೋದಿದೆ, ಅದು ನನ್ನ ಪಾಪದ ಪ್ರಾಯಶ್ಚಿತ್ತಕ್ಕೆ ಉಪಯೋಗ ಆಗಲಿ ಅಂತ ಹೀಗೆ ಅವನು ಪರಿತಪಿಸಿದ. ನನ್ನ ಈ ರಾಜ್ಯ, ಸೈನ್ಯ, ಸಮೃದ್ಧವಾದ ಕೋಶ ಇದೆಲ್ಲವೂ ಕೂಡ ಆ ಬ್ರಾಹ್ಮಣನ ಬ್ರಹ್ಮಜ್ಞಾನಿಯ ಕೋಪಾಗ್ನಿಗೆ ಸಿಕ್ಕು ಸುಟ್ಟು ಬೂದಿ ಆಗಬೇಕು. ಪುನರ್ನಮೇ ಅಭೂತ್ ಪಾಪೀಯಸಿ ಧೀಹಿ, ಮತ್ತೆಂದೂ ಕೂಡ ಇಂಥ ಒಂದು ದುರ್ಬುದ್ಧಿ ಭಗವಂತನ ಬಗ್ಗೆ, ಭಗವಂತನ ಭಕ್ತರ ಬಗ್ಗೆ ನನಗೆ ಬರದೇ ಇರುವಂತಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ. ಹೀಗೆ ಆಲೋಚನೆ ಮಾಡ್ತಿದ್ದಾಗಲೇ ಆ ಮುನಿಕುಮಾರ ಶೃಂಗಿ ಏನು ಶಾಪ ಕೊಟ್ಟಿದ್ದ ಅದರ ಒಂದು ಸಮಾಚಾರ ಇವನಿಗೂ ಕೂಡ ಬಂದು ತಲುಪಿತು ಪರೀಕ್ಷಿತನಿಗೆ. ಮುನೇಹ ಸುತೋಕ್ತಾತ್ ನಿಕೃತಿಂ ತಕ್ಷಕಾಖ್ಯಾತ್. ಸರಿ ಇದೆ ಇದು, ಸಾಧುಮೇನೆ, ಇದು ಸರಿಯಾಗೇ ಇದೆ. ಬೇಗನೆ ನನಗೆ ಆ ಮರಣವೂ ಕೂಡ ಬರಲಿ. ರಾಜ್ಯದಲ್ಲಿ ದೀರ್ಘಕಾಲ ನಾನು ಆಸಕ್ತನಾಗಿ ಬಿಟ್ಟಿದ್ನಲ್ಲ, ಆ ಆಸಕ್ತಿಯನ್ನು ತೊಡೆದು ಹಾಕುವಂಥ ಒಂದು ಪ್ರಸಂಗ ನನಗೀಗ ಬರಲಿ ಅಂತ ಅವನು ಆ ಶಾಪವನ್ನು ಕೂಡ ಸಂತೋಷದಿಂದ ಸ್ವೀಕಾರ ಮಾಡಿದ. ಇದು ಯಾರು ಬಂದು ಈ ವಿಷಯವನ್ನು ಹೇಳಿದ ಅಂತನ್ನುವುದು ಭಾಗವತದಲ್ಲಿ ಕಾಣಿಸೋದಿಲ್ಲ, ಅದು ಮಹಾಭಾರತದಲ್ಲಿ ಕಾಣಿಸ್ತದೆ. ಮಹಾಭಾರತದ ಆದಿಪರ್ವದ 40ನೇ ಅಧ್ಯಾಯದಿಂದ ಈ ಕಥೆ ಪ್ರಾರಂಭ ಆಗ್ತದೆ. ಉತ್ತರ ಭಾರತದ ಪಾಠ, ದಕ್ಷಿಣ ಭಾರತದ ಪಾಠ ಅಲ್ಲೆಲ್ಲ. ವೈಷ್ಣವ ಪಾಠದಲ್ಲಿ 1-2 ಅಧ್ಯಾಯಗಳು ಅದು ಹಿಂದೆ ಮುಂದೆ ಆಗಿರಬಹುದು, 38ನೇ ಅಧ್ಯಾಯ ಇತ್ಯಾದಿ ರೂಪದಲ್ಲಿ. ಪುಸ್ತಕ ಇಟ್ಟುಕೊಂಡು ಗಮನಿಸುವವರು ಯಾರಾದರೂ ಇದ್ದರೆ ಅದನ್ನು ನೋಡಬಹುದು. ಅಲ್ಲಿ ಏನಿದೆ, ಈ ಶೃಂಗಿ, ಶಮೀಕ ಅನ್ನುವ ಹೆಸರುಗಳು ಕೂಡ ಭಾಗವತದಲ್ಲಿ ಬಂದದ್ದು ನನಗೆ ಕಾಣಲಿಲ್ಲ. ಎಲ್ಲಿಯಾದರೂ ಇರಬಹುದು. ಮಹಾಭಾರತದಲ್ಲಿ ಆ ಹೆಸರುಗಳನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಶೃಂಗಿ ನಾಮ ಮಹಾಕ್ರೋಧ ದುಷ್ಪ್ರಸಾದೋ ಮಹಾವೃತಃ. ಆ ಶಮೀಕ ಋಷಿಗೆ ಒಬ್ಬ ಮಗ ಇದ್ದ, ಶೃಂಗಿ ಅಂತ, ಮಹಾಕ್ರೋಧಿ ಅವನು. ದುಷ್ಪ್ರಸಾದ, ಅವನನ್ನು ಸಮಾಧಾನಪಡಿಸುವುದೇ ಕಷ್ಟ. ಅನೇಕ ವ್ರತಗಳನ್ನು ಮಾಡಿದವನು ಅಂತ ಇದು 40ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ ಆದಿಪರ್ವದಲ್ಲಿ ಅವನ ಹೆಸರಿದೆ. ಮುಂದೆ ತಂದೆ ಹೆಸರು ಶಮೀಕ ಅಂತನ್ನುವುದು ಕೂಡ ಅದೇ ಮಹಾಭಾರತದಲ್ಲಿ ಕಾಣ್ತದೆ. 42ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಗೌರಮುಖ ಅನ್ನುವ ಶಿಷ್ಯನ ಹೆಸರಿದೆ. ಮತ್ತು ಅದೇ 42ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಶಮೀಕ ಎಂಬ ಆ ಋಷಿಯ ಹೆಸರಿದೆ. 40ನೇ ಅಧ್ಯಾಯದಲ್ಲಿ ಶೃಂಗಿ ಎನ್ನುವ ಆ ಮಗನ ಹೆಸರಿದೆ. ಈ 3 ಹೆಸರುಗಳು ನಮಗೆ ಭಾರತದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತವೆ. ಶಿಷ್ಯಂ ಗೌರಮುಖಂ ನಾಮ ಶೀಲವಂತಂ ಸಮಾಹಿತಂ. ಗೌರಮುಖ ಎಂಬ ಶಿಷ್ಯನನ್ನು ಆ ಶಮೀಕ ಋಷಿ ಶೃಂಗಿ ಮಾಡಿ ಕೊಟ್ಟ ಶಾಪದ ಬಗ್ಗೆ ರಾಜನಿಗೆ ತಿಳಿಸುವಂತ ಕಳಿಸಿಕೊಟ್ಟ. ಮಹಾಭಾರತವನ್ನು ತಿಳ್ಕೋಬೇಕು. ಇಲ್ಲಿ ಭಾಗವತದಲ್ಲಿ 4ನೇ ಶ್ಲೋಕದಲ್ಲಿ ಅಶೃಣೋತ್, ಕೇಳಿದ ಅಂತಿದೆ. ಯಾರ ಮೂಲಕ ಕೇಳಿದ ಅನ್ನುವುದು ಇಲ್ಲಿ ಬಂದಿಲ್ಲ. ಅದಕ್ಕಾಗಿ ಅಲ್ಲಿ ಬಂದಿರುವಂತಹ ಈ ಮಾಹಿತಿಯನ್ನು ಹೇಳಿದೆ. ಇದು 4ನೇ ಶ್ಲೋಕ ನಾವೀಗ ನೋಡಿದ್ದು. ಮುಂದೆ 5ನೇ ಶ್ಲೋಕದಿಂದ ಆರಂಭಿಸಿ ಮಹಾಭಾರತದಲ್ಲಿ ಬಂದಿರುವಂತಹ ಕೆಲವು ವಿಷಯಗಳನ್ನು ಮತ್ತು ಭಾಗವತ್ ಸಾರೋದ್ಧಾರದಲ್ಲೂ ಈ ಶ್ಲೋಕಗಳು ಬಂದಿರುವುದನ್ನು ನಾವು ಗಮನಿಸಬೇಕು. ಹೀಗೆ ಶಾಪ ಬಂದಿದೆ ಅಂತ ಗೊತ್ತಾಯ್ತಲ್ಲ,
ಅವನು ಮುಂದೆ ಏನು ಮಾಡಿದ? ಐಹಿಕ ಪಾರತ್ರಿಕ ಭೋಗಗಳೆಲ್ಲವೂ ಕೂಡ ಹೇಯ ಅಂತ ತಿಳಿದ. ಐಹಿಕ ಭೋಗ ಅಂತೂ ಹೇಯವೇ, ಪಾರತ್ರಿಕ ಅಂದರೆ ಸ್ವರ್ಗದ ಭೋಗವೂ ಕೂಡ ಹೇಯವಾದದ್ದೇ. ವೈರಾಗ್ಯ ತಾಳಿ ಭಗವಂತನ ಪಾದ ಸೇವೆನೇ ಪರಮ ಪುರುಷಾರ್ಥ ಅಂತ ತಿಳಿದ. ಗಂಗಾ ಪ್ರವಾಹದ ನಡುವೆ ಆತ ಕೂತ್ಕೊಂಡ. ಅಮರ್ತ್ಯ ನದ್ಯಾಂ ಅಂತಲ್ಲಿ ಶಬ್ದ ಇದೆ, ಗಂಗಾ ಪ್ರವಾಹದಲ್ಲಿ ಕೂತ್ಕೊಂಡ ಅಂತ. ಪುರಾಣಿಕಾಚಾರ್ಯರು ಗಂಗಾ ಪ್ರವಾಹದ ನಡುವೆ ನಿರ್ಮಿಸಿದ್ದಂಥ ತನ್ನ ಅರಮನೆಯಲ್ಲಿ ಮರಣ ಪರ್ಯಂತ ನಿರಶನ ಕೈಗೊಂಡ ಅಂತ ಅದನ್ನು ಬರೆದಿದ್ದಾರೆ. ಈ ಶ್ಲೋಕವು ಭಾಗವತ ಸಾರೋದ್ಧಾರದಲ್ಲಿ 23ನೇ ಶ್ಲೋಕದ ರೂಪದಲ್ಲಿ ಬಂದಿದೆ. ಮತ್ತು ಮುಂದೆ 24ನೇ ಶ್ಲೋಕ ಇದೆ. ಆ ಗಂಗಾ ನದಿ ಎಂಥ ಪವಿತ್ರವಾದದ್ದು ಅನ್ನೋದನ್ನು ಹೇಳ್ತದೆ. ಅದು ಭಾಗವತ ಸಾರೋದ್ಧಾರದಲ್ಲಿ 24ನೇ ಶ್ಲೋಕ. ಭಗವಂತನ ಪಾದಕ್ಕೆ ನಾವೇನು ಎಳೆ ತುಳಸಿ ದಳಗಳನ್ನು ಅರ್ಪಿಸಿರ್ತೀವಿ, ಈ ಗಂಗಾ ನದಿ ಅಲ್ಲಿಂದ ಹರಿದು ಬರುವಾಗ ಎಳೆ ತುಳಸಿ ದಳಗಳನ್ನು, ಕೃಷ್ಣನ ಪಾದದ ಧೂಳಿಯನ್ನು ಹೊತ್ತು ತರ್ತದೆ. ಜಗತ್ತಿಗೆ ಅಂತರಂಗ ಬಹಿರಂಗ ಶುದ್ಧಿಯನ್ನು ಕೊಡುವಂಥ ಮಹಾನದಿ ಅದು. ಎಲ್ಲರೂ ಅದನ್ನು ಸೇವಿಸಬೇಕು. ವಿಶೇಷತಃ ಮರಿಷ್ಯಮಾಣ, ಸಾವಿನ ಅಂಚಿನಲ್ಲಿದ್ದವನು ಖಂಡಿತವಾಗಿಯೂ ಅದನ್ನು ಸೇವಿಸಬೇಕು ಅಂತ ಅಲ್ಲಿ ಕೇಳಿ ಬರ್ತದೆ. ಮುಂದೆ 7ನೇ ಶ್ಲೋಕ ಇದೆ. ಹೀಗೆಲ್ಲ ಆಲೋಚನೆ ಮಾಡಿದ. ಆಲೋಚನೆ ಮಾಡಿ ಆ ಪಾಂಡವರ ಮೊಮ್ಮಗ ಪರೀಕ್ಷಿತ ವಿಷ್ಣು ಪದ್ಯಾಂ ಮತ್ತೆ ಗಂಗಾ ನದಿಯಲ್ಲಿ ಅಂತಲೇ ಇದೆ. ಗಂಗಾ ನದಿಯಲ್ಲಿ ಪ್ರಾವೇಶಕ್ಕಾಗಿ ಕೂತ್ಕೊಂಡ. ಭಗವಂತನ ಪಾದಕಮಲವನ್ನು ಅನನ್ಯ ಮನಸ್ಸಿನಿಂದ ಧ್ಯಾನಿಸಿದ. ಮುನಿವೃತಃ, ಮುನಿಯಂತೆ ಕೂತ್ಕೊಂಡ. ಮುಕ್ತ ಸಮಸ್ತ ಸಂಘ, ಎಲ್ಲ ಸಂಘಗಳನ್ನು ಕೂಡ ತೊರೆದಿದ್ದ ಅಂತಿಷ್ಟಿದೆ 7ನೇ ಶ್ಲೋಕ. ಹೀಗೆಲ್ಲ ಆಲೋಚನೆ ಮಾಡಿದ. ಆಲೋಚನೆ ಮಾಡಿ ಗಂಗಾ ಪ್ರವಾಹದ ನಡುವೆ ಪ್ರವೇಶಕ್ಕೆ ಕೂತ ಅಂತರ್ಥ. ಪ್ರವಾಹದ ನಡುವೆ ಅಂದರೆ ಆ ಪ್ರವಾಹದ ನಡುವೆ ನಿರ್ಮಿಸಿದ್ದಂಥ ತನ್ನ ಅರಮನೆಯಲ್ಲಿ ಅಂತ ಅದಕ್ಕರ್ಥ. 7ನೇ ಶ್ಲೋಕದ ಅನುವಾದದಲ್ಲೂ ಕೂಡ ಪುರಾಣಿಕಾಚಾರ್ಯರು ಸುಲಲಿತ ಭಾಗವತದಲ್ಲಿ ತಕ್ಷಕನಿಂದ ರಕ್ಷಣೆ ಪಡೆಯುವ ಉದ್ದೇಶದಿಂದ ಅಲ್ಲ, ನನಗೆ ಶಾಪ ಬರ್ತದೆ, ಮರಣ ಬರುವುದಿದೆ ಅಂತ ಅವನಿಗೆ ಗೊತ್ತಿದೆ, ಆದರೂ ಕೂಡ ಅವನೇನು ಚಿಂತೆ ಮಾಡಲಿಲ್ಲ. ಗಂಗಾ ನದಿಯ ಪ್ರವಾಹದಲ್ಲಿ ನಿರ್ಮಿಸಿದ್ದಂಥ ಒಂದು ಪ್ರಾಸಾದದಲ್ಲಿ ಕೂತ್ಕೊಂಡ ಅಂತಿಷ್ಟು ವಿಷಯ ಅಲ್ಲಿ ಬಂದಿದೆ. ಈಗಿದೇನು 23, 24 ಭಾಗವತ ಸಾರೋದ್ಧಾರದ ಶ್ಲೋಕಗಳು ಬಂದಿವೆ, ಅದನ್ನು ಒಂದಿಷ್ಟು ನೋಡಬೇಕು. ಹಾಗೆ ಮಹಾಭಾರತವನ್ನು ಕೂಡ ನಾವೀಗ ಒಂದಿಷ್ಟು ಗಮನಿಸಬೇಕು. ಈ ನಾವು ನೋಡ್ತಿರುವ ಈ 5ನೇ ಶ್ಲೋಕ, 1ನೇ ಸ್ಕಂದ 19ನೇ ಅಧ್ಯಾಯದ 5ನೇ ಶ್ಲೋಕ, ಇದು ಭಾಗವತ ಸಾರೋದ್ಧಾರದಲ್ಲಿ 23ನೇ ಶ್ಲೋಕ ಅಂತ ಸಂಖ್ಯೆ ಹೇಳಿದೆ. ಅಲ್ಲಿ ಅಮರ್ತ್ಯ ನದ್ಯಾಂ, ಅಮರ್ತ್ಯ ನದಿಯಲ್ಲಿ, ಅಮರ್ತ್ಯ ಅಂದರೆ ದೇವತೆಗಳ ನದಿ ಗಂಗಾ ನದಿ, ಅದರಲ್ಲಿರುವ ಅದರ ಪ್ರವಾಹ, ಆ ಪ್ರವಾಹದಲ್ಲಿರುವ ಒಂದು ಅರಮನೆ, ಅಲ್ಲೇ ಅವನು ಪ್ರವೇಶಕ್ಕೆ ಕೂತ್ಕೊಂಡ ಅಂತ ಮಹಾಭಾರತಕ್ಕನುಸಾರವಾಗಿ ವ್ಯಾಖ್ಯಾನ ಮಾಡಬೇಕು. ಮುಂದೆ 17ನೇ ಶ್ಲೋಕ ಬಂದಿದೆ. 1ನೇ ಸ್ಕಂದ 19ನೇ ಅಧ್ಯಾಯದ 17ನೇ ಶ್ಲೋಕ ಬಂದಿದೆ. ಅದನ್ನು ಕೂಡ ಸೌಲಭ್ಯಕ್ಕಾಗಿ ಈಗಲೇ ಹೇಳಿಬಿಡ್ತೇನೆ. ಇತಿಸ್ಮ ರಾಜ ವ್ಯವಸಾಯಯುಕ್ತ ಅಂತ ಆ ಶ್ಲೋಕ. ಜನಮೇಜಯನಿಗೆ ರಾಜ್ಯಭಾರವನ್ನು ಒಪ್ಪಿಸಿದ. ಗಂಗಾ ಪ್ರವಾಹದ ನಡುವೆ ಇದ್ದ ಅರಮನೆಯಲ್ಲಿ ಸಮುದ್ರ ಪತ್ನಿಯ ದಕ್ಷಿಣೇ ಕೂಲೆ, ಸಮುದ್ರದ ಪತ್ನಿಯಾದ ಗಂಗಾ ನದಿಯ ಪ್ರವಾಹದಲ್ಲಿ ತನ್ನ ಅರಮನೆಯಲ್ಲಿ ಪೂರ್ವಾಭಿಮುಖವಾಗಿ ದರ್ಭೆಗಳನ್ನು ಹಾಸಿ, ಪ್ರಾಚೀನ ಕಾಗ್ರೇಶು ಕುಶೇಶು ಧೀರ, ಪೂರ್ವಾಭಿಮುಖವಾಗಿ ದರ್ಭೆಗಳನ್ನು ಹಾಸಿ ಅದರ ಮೇಲೆ ಉತ್ತರಾಭಿಮುಖವಾಗಿ ಆತ ಕೂತ್ಕೊಂಡ ಅಂತ 17ನೇ ಶ್ಲೋಕ ಹೇಳ್ತದೆ. ಅದಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಕೇಳಿ ಬರ್ತದೆ. ಅದನ್ನು ಸ್ವಲ್ಪ ಈಗ ಗಮನಿಸಬೇಕು. ವಿಷ್ಣು ತೀರ್ಥರು ಸ್ವಲ್ಪ ಅಲ್ಲಿರುವ ವಿಷಯಗಳನ್ನು ತಗೊಂಡಿದ್ದಾರೆ. ಹಾಗೆ ಪುರಾಣಿಕಾಚಾರ್ಯರು ಕೂಡ ತಮ್ಮ ಸಾರೋದ್ಧಾರದ ವ್ಯಾಖ್ಯಾನದಲ್ಲೂ ತಗೊಂಡಿದ್ದಾರೆ. ಮತ್ತು ಸುಲಲಿತ ಭಾಗವತದ ವ್ಯಾಖ್ಯಾನದಲ್ಲೂ ಕೂಡ ಸ್ವಲ್ಪ ಅದನ್ನು ಸೂಚನೆ ಮಾಡಿದ್ದಾರೆ. ಎಲ್ಲಿ ಕೂತಿದ್ದ ಅವನು? ಗಂಗಾಯಾಮ್ ಉದಕೆ ಏವ ಕಿಂಚಿತ್ ದಕ್ಷಿಣ ಭಾಗೆ ಪ್ರಾಸಾದೆ ತಥಾಹಿ ಮಹಾಭಾರತೆ ಅಂತ ಆಚಾರ್ಯರು ಆ 17ನೇ ಶ್ಲೋಕಕ್ಕೆ ತಾತ್ಪರ್ಯ ಬರೆದಿದ್ದಾರೆ. ಗಂಗಾ ನದಿಯ ತೀರದಲ್ಲೇ ಆತ ಕೂತಿದ್ದಲ್ಲ, ಗಂಗಾ ನದಿಯ ನೀರಿನಲ್ಲೇ ಕೂತಿದ್ದ ಅಂತ ಅದನ್ನು ನಾವು ತಿಳ್ಕೊಳ್ಬೇಕು.
ಅದೇ ಗಂಗಾ ನದಿಯ ಪ್ರವಾಹದ ನಡುವೆ ಸ್ವಲ್ಪ ದಕ್ಷಿಣ ಭಾಗ, ದಕ್ಷಿಣದ ತೀರಕ್ಕೆ ಆ ಪ್ರವಾಹ ಸಮೀಪ ಇತ್ತು. ಆ ಭಾಗದಲ್ಲಿ ಇದ್ದವನು ಅಲ್ಲೊಂದು ಅರಮನೆಯನ್ನು ಕಟ್ಕೊಂಡಿದ್ದ ಅಂತ ಅದರ ತಾತ್ಪರ್ಯ. ಅದಕ್ಕೆ ಯಾದವಾರ್ಯರು ಬರೀತಾರೆ, ದಕ್ಷಿಣ ತೀರ ಭಾಗೆ ಸ್ಥಿತೇ ಪ್ರಾಸಾದೆ. ಸ್ವಲ್ಪ ದಕ್ಷಿಣಕ್ಕೆ ಹೊಂದಿಕೊಂಡಿರುವ, ಯಾಕಂದರೆ ಕಿಂಚಿತ್ ಅಂತಿದೆಯಲ್ಲ ಆಚಾರ್ಯರ ಒಂದು ಶ್ಲೋಕದ ಆಚಾರ್ಯರ ಭಾಗವತ ತಾತ್ಪರ್ಯ ಒಂದು ಶ್ಲೋಕ, ಅದಕ್ಕೆ ದಕ್ಷಿಣ ತೀರ ಭಾಗೆ ಸ್ಥಿತೆ ಪ್ರಾಸಾದೆ, ದಕ್ಷಿಣ ತೀರದಲ್ಲಿರುವಂಥ ಒಂದು ಪ್ರಾಸಾದ ಅರಮನೆ ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಬೇಕು. ಆ 17ನೇ ಶ್ಲೋಕದಲ್ಲಿ ದಕ್ಷಿಣ ಕೂಲೆ ಸಮುದ್ರ ಪತ್ನ್ಯಾಹ ದಕ್ಷಿಣ ಕೂಲೆ ಅಂತಿದೆಯಲ್ಲ, ಗಂಗಾ ನದಿಯ ದಕ್ಷಿಣದ ತೀರದಲ್ಲಿ ಕೂತ್ಕೊಂಡ ಅಂತ. ಆ ತೀರ ಅಂತ ಯಥಾಶ್ರುತವಾದ ಅರ್ಥ ಇಟ್ಕೋಬಾರದು. ನೀರು ಅಂತಲೇ ಅರ್ಥ ಮಾಡಬೇಕು. ಕೆಲವು ಕಡೆ ನಾವು ಈ ಹಿಂದೆ ಅದನ್ನು ಬೇರೆ ಬೇರೆ ಕಡೆ ನೋಡಿರ್ತೇವೆ. ಗಂಗಾ ನದಿಯಲ್ಲೇ ಊರಿದೆ ಅಂತ ಹೇಳಿದೆ, ಗಂಗಾಯಾಮ್ ಘೋಷಃ ಅಂತ ಹೀಗೆ ಹೇಳಿದಾಗ ಗಂಗಾ ನದಿಯಲ್ಲಿ ಊರಿದೆ ಅಂದರೆ ಗಂಗಾ ನದಿಯ ತೀರದಲ್ಲಿ ಊರಿದೆ ಅಂತ ಅರ್ಥ. ನದಿಯ ನಡುವೆ ಊರೇನು ತೇಲ್ಕೊಂಡಿರುವುದು ಸಾಧ್ಯ ಇಲ್ಲ. ಅದನ್ನು ಗಂಗಾ ನದಿಯ ತೀರದಲ್ಲಿ ಊರಿದೆ ಅಂತ ಅರ್ಥ ಬೇರೆ ಕಡೆ ಮಾಡ್ತೇವೆ. ಅಲ್ಲಿ ನೀರು ಅನ್ನುವುದಕ್ಕೆ ತೀರ ಅಂತ ಅರ್ಥ ಮಾಡ್ಕೋತೀವಿ ಲಕ್ಷಣದಿಂದ. ಹಾಗೆ ಇಲ್ಲಿ ತೀರ ಎಂಬ ಶಬ್ದಕ್ಕೆ ತೀರ ಅನ್ನುವ ಮೂಲ ಅರ್ಥವನ್ನು ಬಿಟ್ಟು ಆ ಪ್ರವಾಹ ಅನ್ನೋ ಅರ್ಥವನ್ನೇ ಮಾಡಬೇಕು. ಪ್ರವಾಹದಲ್ಲಿ ಕೂಡ ಪ್ರವಾಹದ ನಡುವೆ ನೀರಿನಲ್ಲೇ ಆತ ಒದ್ದೆ ಮಾಡ್ಕೊಂಡು ಕೂತಿರಲಿಲ್ಲ, ನೀರಿನ ನಡುವೆ ಕಂಠ ಮಾತ್ರದ ನೀರಿನಲ್ಲಿ ಕೂತಿರಲಿಲ್ಲ. ನೀರಿನ ನಡುವೆ ಒಂದು ಪ್ರಾಸಾದ ಇತ್ತು, ಆ ಪ್ರಾಸಾದದಲ್ಲಿ ಅವನು ಕೂತಿದ್ದ ಅಂತ ಅದರ ಅಭಿಪ್ರಾಯ ಆಗ್ತದೆ. ಇದು ಭಾರತದಲ್ಲಿ ಬಂದಿರುವ ವ್ಯಾಖ್ಯಾನಕ್ಕೆ ಅನುಸಾರವಾಗಿದೆ ಅಂತ ಆ 17ನೇ ಶ್ಲೋಕದ ಪ್ರಸಂಗದಲ್ಲಿ ಯಾದವಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿರುವ ಪ್ರಶ್ನೆ, ಅವನೊಂದು ಅರಮನೆಯನ್ನು ಅಲ್ಲಿ ಕಟ್ಟಿಕೊಂಡಿದ್ದ ಅಂತಿದೆಯಲ್ಲ, ಆ ಅರಮನೆ ತೀರದಲ್ಲಿತ್ತೋ ನೀರಿನಲ್ಲೇ ಇತ್ತು ಅಂತ ಒಂದು ಪ್ರಶ್ನೆ. ವಿಜಯಧ್ವಜರ ವ್ಯಾಖ್ಯಾನ ನೋಡಿದರೆ 17ನೇ ಶ್ಲೋಕಕ್ಕೆ ರಾಜಾ ಪರೀಕ್ಷಿತ್ ಸಮುದ್ರಪತ್ನ್ಯಾಹ ಗಂಗಾಖ್ಯಾಯಾಹ ನದ್ಯಾಹ ಉದಕೇ ಏವ, ನೀರಿನಲ್ಲಿಯೇ ಸ್ವಲ್ಪ ದಕ್ಷಿಣ ಭಾಗಕ್ಕೆ ದಕ್ಷಿಣ ತೀರದ ಒಂದು ಭಾಗವಾದಂಥ ಒಂದು ಪ್ರಾಸಾದ ಅರಮನೆ ಇತ್ತು, ಅಲ್ಲಿ ಈತ ಕೂತ್ಕೊಂಡಿದ್ದ ಅಂತ ಅರ್ಥ ಕಾಣಿಸ್ತದೆ. ಯಾದವಾರ್ಯರ ವ್ಯಾಖ್ಯಾನವೂ ಕೂಡ ಆಗಿದೆ, ದಕ್ಷಿಣ ತೀರ ಭಾಗೆ ಅಂತ. ಸರಿ, ಇಲ್ಲಿ ಪ್ರಶ್ನೆ ಏನಂದರೆ, ತೀರಾ ನದಿಯ ನಡುವೆನೇ ಆ ಒಂದು ಪ್ರಾಸಾದ ಇತ್ತೋ ಅಥವಾ ತೀರದಲ್ಲಿ ಆ ಪ್ರಾಸಾದ ಇತ್ತು ಅಂತ ಒಂದು ಜಿಜ್ಞಾಸೆ ಉಳಿತದೆ. ಪುರಾಣಿಕಾಚಾರ್ಯರು ಗಂಗಾ ಪ್ರವಾಹದಲ್ಲಿಯೇ ಅರಮನೆ ಒಂದಿತ್ತು ಅಂತ ಮಹಾಭಾರತದಲ್ಲಿ ನಾವು ಉಲ್ಲೇಖವನ್ನು ಕೂಡ ಹೇಳಿದ್ದಾರೆ. ಹೀಗೆ ಅನ್ನಿಸ್ತದೆ ನನಗೆ, ಪ್ರವಾಹ ಗಂಗಾ ನದಿ ಯಾವುದೇ ನದಿಯಾಗಲಿ ನಾವು ಮುಂದೆ ಹೋದಂತೆ ಹೆಚ್ಚು ಆಳ ಇರ್ತದೆ. ಅಲ್ಲಿ ಅಂಥ ಒಂದು ಪ್ರಾಸಾದವನ್ನು ಕಟ್ಟಿಸೋದು ಕೂಡ ಕಷ್ಟವೇ, ಅಸಾಧ್ಯ ಅಲ್ಲದೆ ಇರಬಹುದು, ಆದರೂ ಕಷ್ಟವೇ. ತೀರ ಎಲ್ಲಿ ಪ್ರವಾಹ ಹೆಚ್ಚು ಆಳ ಇರೋದಿಲ್ಲ, ತೀರಕ್ಕೆ ಸಮೀಪಕ್ಕೆ ಬಂದಂತೆ ಆಳ ಇರೋದಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಆದ್ದರಿಂದ ಮಹಾಭಾರತ ಹೇಳುವಂತೆ ಪ್ರಾಸಾದಂ ಕಾರಯಾಮಾಸ ಏಕಸ್ತಂಭಂ ಸುರಕ್ಷಿತಂ, ಒಂದು ಅರಮನೆಯನ್ನು ಅವನು ಕಟ್ಟಿಸಿದ, ಸುರಕ್ಷಿತವಾದ ಏಕಸ್ತಂಭದ ಅರಮನೆ, ಒಂದೇ ಕಂಬ ಇರುವ ಅರಮನೆಯನ್ನು ಕಟ್ಟಿಸಿದ ಅಂತ ಅದರ ಅರ್ಥ ಬರೀತಾರೆ. ಈ ಸೇತುವೆ ಕಟ್ಟಿಸುವಾಗ ನದಿಯಲ್ಲಿ ನೀರು ಕಡಿಮೆ ಆದಾಗ ಅಥವಾ ನೀರು ಹೆಚ್ಚಿದ್ರೂ ಕೂಡ ಅದಕ್ಕೊಂದು ಏನಾದರೂ ವಿಶೇಷ ತಂತ್ರಜ್ಞಾನ ಬಳಸಿ ಆ ನೀರಿನಲ್ಲೇ ಕಾಂಕ್ರೀಟ್ ಹಾಕ್ತಾರೆ. ಅಲ್ಲಿ ದೊಡ್ಡ ದೊಡ್ಡ ಪಿಲ್ಲರ್ಗಳನ್ನು ಮೊದಲು ಕಟ್ತಾರೆ. ಆ ಪಿಲ್ಲರ್ ಮೇಲೆ ಆ ಸೇತುವೆಯನ್ನು ಕಟ್ತಾರೆ ಅಥವಾ ಡ್ಯಾಮನ್ನು ಕಟ್ತಾರೆ, ಏನೋ ಮಾಡ್ತಿರ್ತಾರೆ. ಸೇತುವೆಯನ್ನು ಕಟ್ತಾರೆ ಮುಖ್ಯವಾಗಿ, ಅದು ನಮ್ಗೆ ಗೊತ್ತಿದೆ. ಹಾಗೆ ಒಂದು ಸ್ತಂಭದ ಅರಮನೆಯನ್ನು ಅವನ ನೀರಿನಲ್ಲಿಯೇ ಕಟ್ಟಿಸಿದ ಅಂತ ಕಾಣಿಸ್ತದೆ ಅದನ್ನು ನೋಡಿದರೆ. ಬಹಳ ಆಳವಾದ ನೀರಿನಲ್ಲೆಲ್ಲ, ಸ್ವಲ್ಪ ದಕ್ಷಿಣ ತೀರಕ್ಕೆ ಸಮೀಪವಾದ ಪ್ರದೇಶದಲ್ಲಿ. ಯಾಕೆಂದರೆ ಆಚಾರ್ಯರು ಗಂಗಾಯಾಮ್ ಉದಕೇ ಏವ, ನೀರಿನಲ್ಲಿಯೇ, ಕಿಂಚಿತ್ ದಕ್ಷಿಣ ಭಾಗೆ ಪ್ರಾಸಾದೆ, ದಕ್ಷಿಣ ಭಾಗಕ್ಕೆ ಹೊಂದಿಕೊಂಡಂಥ ಅರಮನೆ ಅಂತಿಷ್ಟು ಆಚಾರ್ಯರು ಉದಕೇ ಏವ, ನೀರಿನಲ್ಲಿಯೇ ಅಂತ ಆಚಾರ್ಯರು ಹೇಳಿರುವುದರಿಂದ ತೀರದಲ್ಲಿ ಕಟ್ಟಿಸಿದ್ದ ಅಂತ ನಾವು ಅರ್ಥ ಮಾಡೋದು ಯೋಗ್ಯ ಅಲ್ಲ.
ನೀರಿನಲ್ಲೇ ಕಟ್ಟಿಸಿದ್ದ. ಹೆಚ್ಚು ಆಳ ಎಲ್ಲಿ ನೀರು ಇಲ್ಲವೋ ಅಲ್ಲಿ ಕಟ್ಟಿಸಿದ್ದ ಅಂತ. ಅದಕ್ಕೆ ಕಾರಣ ಏನು? ಭೂಮಿಯಲ್ಲಿದ್ದರೆ, ತೀರದಲ್ಲೇ ಆ ಅರಮನೆ ಅನ್ನೋದಿದ್ರೆ ಅದಕ್ಕೆ ಅಪಾಯಗಳು ಹೆಚ್ಚಿರ್ತವೆ. ನೀರಿನಲ್ಲಿಯೇ ಕಟ್ಟಿಸಿದ್ರೆ ಅದಕ್ಕೆ ಶತ್ರುಗಳ ಉಪಟಳ ಕಡಿಮೆ ಆಗ್ತದೆ. ನಮಗಿದೆಲ್ಲ ಈ ಜಲದುರ್ಗ ಇತ್ಯಾದಿಗಳನ್ನು ಕೇಳಿ ಗೊತ್ತಿರ್ತದೆ. ಇವತ್ತು ಕೂಡ ಅಲ್ಲಲ್ಲಿ ದೊಡ್ಡ ದೊಡ್ಡ ಕೋಟೆಗಳಿರ್ತಾವಲ್ಲ, ಕೋಟೆ ಸುತ್ತಲೂ ಒಂದು ದೊಡ್ಡ ಕಂದಕ ಇರ್ತದೆ. ಕೋಟೆಯನ್ನು ಕಟ್ಟಿ ಅಲ್ಲಿ ಸುತ್ತಲೂ ಕಂದಕ ಮಾಡಿರ್ತಾರೆ, ಅಲ್ಲಿ ನೀರು ಬಿಟ್ಟಿರ್ತಾರೆ. ಆದರೆ ಇದು ಹಾಗಲ್ಲ, ಒಂದು ಬ್ರಿಡ್ಜ್ ಕಟ್ಟಿದಂತೆ ಪಿಲ್ಲರ್ಗಳನ್ನು ಹಾಕಿ ಅದರ ಮೇಲೆ ಬ್ರಿಡ್ಜನ್ನು ಕಟ್ಟಿರ್ತಾರೆ. ಅನೇಕ ಪಿಲ್ಲರ್ಗಳಿರ್ತವೆ ಬ್ರಿಡ್ಜ್ಗಳಿಗೆ. ಇಲ್ಲಿ ಒಂದೇ ಪಿಲ್ಲರ್ ಇತ್ತು, ಒಂದೇ ಪಿಲ್ಲರ್ ಇದ್ದುದರಿಂದ ಅದರ ಮೇಲೆ ಅರಮನೆ ಇತ್ತು ಅಂತ ಹೀಗೆ ಅದನ್ನು ನೋಡಿದರೆ ಗೊತ್ತಾಗ್ತದೆ. ಇನ್ನು ಯಾರಾದರೂ ಮತ್ತೆ ಆ ಅರಮನೆಗೆ ಪ್ರವೇಶ ಹೇಗೆ ಮಾಡ್ತಿದ್ರು? ಆ ಪಿಲ್ಲರ್ನ ಹಿಡಿದೇ ಪ್ರವೇಶ ಮಾಡ್ತಿದ್ರು. ಆ ಪಿಲ್ಲರ್ನ ಒಳಗೆ ಏನಾದರೂ ಹೋಗ್ಲಿಕ್ಕೆ ಜಾಗ ಇತ್ತಾ? ಭಾಳ ದೊಡ್ಡ ದೊಡ್ಡ ಕಟ್ಟಡಗಳ ಒಳಗೆ ಪಿಲ್ಲರ್ನ ಒಳಗೆ ಒಂದು ಮೆಟ್ಟಿಲುಗಳ ವ್ಯವಸ್ಥೆ ಇರ್ತದೆ. ಹಾಗೇನಾದರೂ ಇತ್ತಾ? ನಾವು ಅದನ್ನೆಲ್ಲ ಹೇಳೋದು ಕಷ್ಟ. ಅಥವಾ ಒಂದು ಬೇರೆ ಒಂದು ಮೆಟ್ಟಿಲುಗಳ ವ್ಯವಸ್ಥೆ, ಕಬ್ಬಿಣದ ಕಟ್ಟಿಗೆಯ ಮೆಟ್ಟಿಲುಗಳ, ಪೋರ್ಟೇಬಲ್ ಮೆಟ್ಟಿಲುಗಳ ವ್ಯವಸ್ಥೆ ಏನಾದರೂ ಇತ್ತಾ ಅರಮನೆಯೊಳಗೆ ಹೋಗ್ಲಿಕ್ಕೆ? ಅದನ್ನೆಲ್ಲ ನಾವು ತೀರ್ಮಾನ ಮಾಡೋದು ಕಷ್ಟ. ಕೆಲವರು ಕೇಳಿದ್ರೆ ಅದರಿಂದ ಅದನ್ನು ನಾನು ಇದು ಪ್ರಸ್ತಾವ ಮಾಡಬೇಕಾಯ್ತು. ಅಂಥ ಅರಮನೆ ಒಂದನ್ನು ಕಟ್ಟಿದ್ದ. ಅದು ಮುಂದೆ 17ನೇ ಶ್ಲೋಕದಲ್ಲಿ ಬಂದಿದೆ, ಅದಕ್ಕಾಗಿ ಅದನ್ನು ಈಗಲೇ ತಗೊಂಡಿದ್ದೇನೆ. ಅನಂತ ತೀರ್ಥರು ಆ 17ನೇ ಶ್ಲೋಕದ ಭಾಗವತ ತಾತ್ಪರ್ಯದಲ್ಲಿ ದಕ್ಷಿಣ ಭಾಗೆ ಪ್ರಾಸಾದೆ ಸಮುದ್ರಪತ್ನ್ಯಾ ಗಂಗಾಯಾ ಉದಕೇ ಏವ ಅಂದರೆ ಪ್ರವಾಹ ಮಧ್ಯೆ, ನೀರಿನ ಮಧ್ಯದಲ್ಲಿಯೇ, ಪ್ರಾಸಾದ ಅವಸ್ಥಾನ ಅಸಂಭವಾತ್ ನದಿ ಮಧ್ಯಾತ್ ಕಿಂಚಿತ್ ದಕ್ಷಿಣ ಭಾಗೆ ಅಂತ ಅರ್ಥ ಬರೆದಿದ್ದಾರೆ. ಕೂಲ ಶಬ್ದ ಅತ್ರ ಭಾಗವಾಚಿ. ಕೂಲ ಅಂದರೆ ತೀರ ಅಂತ ಅರ್ಥ ಅಲ್ಲ, ನೀರಿನ ಭಾಗ ಅಂತ ಅರ್ಥ. ಈಗ ಅವರು ಬರೀತಾರೆ. ಪ್ರವಾಹದ ನಡುವೆಯೇ ಅರಮನೆ ಇರೋದು ಸಾಧ್ಯವಿಲ್ಲ. ಆದ್ದರಿಂದ ದಕ್ಷಿಣ ಭಾಗದಲ್ಲಿ ಆ ಪ್ರಾಸಾದ ಇತ್ತು ಅಂತ ಅವರು ಅರ್ಥ ಬರೀತಾರೆ. ದಕ್ಷಿಣ ಕೂಲೆ, ದಕ್ಷಿಣ ಕೂಲ ಸಮೀಪೆ, ದಕ್ಷಿಣದ ತೀರಕ್ಕೆ ಸಮೀಪ ಅಂತ ಅರ್ಥ ಬರೀತಾರೆ ಯಾದವೇಂದ್ರ ತೀರ್ಥ. ಅಂತೂ ಒಂದು ಕೆಲವು ಅಡಿಗಳಾದರೂ ನೀರಿತ್ತು, ಒಂದು 8-10 ಅಡಿ 10-15 ಅಡಿ ಆದರೂ ನೀರಿತ್ತು. ಆ ನೀರಿನಲ್ಲಿಯೇ ಅದೊಂದು ಏಕಸ್ತಂಭ, ಅದರ ಮೇಲೆ ಈ ಪ್ರಾಸಾದ ಅಂತ ಅರ್ಥ ನಾವು ಮಾಡ್ಕೊಳ್ಬೇಕಾಗ್ತದೆ. ಆಚಾರ್ಯರ ಉದಕೆ ಏವ ಅನ್ನೋ ಮಾತನ್ನು ನೋಡಿದರೆ ಇದಕ್ಕೆ ಮಹಾಭಾರತದಲ್ಲಿ ಹಾಗೆ ಬಂದಿದೆ ಅಂತ, ತಥಾಹಿ ಮಹಾಭಾರತ ಅಂತ ಆಚಾರ್ಯ ಹೇಳಿದಾರಲ್ಲ, ಅದನ್ನು ಮಹಾಭಾರತಕ್ಕೆ ಅನುಸಾರವಾಗಿ ನಾವೀಗ ನೋಡೋಣ. ಗೌರಮುಖ ಅನ್ನೋ ಶಿಷ್ಯರನ್ನು ಅಲ್ಲಿ ಕಳಿಸಿದ್ರಲ್ಲ ಶಮೀಕರು, ಅವನು ಬಂದು ಹೇಳಿದ ರಾಜನಿಗೆ, ನಿನಗೆ ಹೀಗೆ ತಕ್ಷಕನ ಮರಣ ಆಗುವುದಿದೆ ಅಂತ, ತಕ್ಷಕನ ದಂಶನದಿಂದ ಮರಣ ಆಗುವುದಿದೆ ಅಂತ. ಆ ರಾಜ ಅದನ್ನು ಕೇಳಿ ಪರ್ಯತಪ್ಯತ, ಇದೆಲ್ಲ 1ನೇ ಅಧ್ಯಾಯದ 42ನೇ ಅಧ್ಯಾಯದಲ್ಲಿ ಕಂಡು ಬಂದಿದೆ. ನಾನು ಮಾಡಿದ್ದು ತಪ್ಪು ಅಂತ ಅನ್ಕೊಂಡ. ಆದರೆ ತಾನು ಮಾಡಿದ್ದು ತಪ್ಪು ಅನ್ನೋ ಕಾರಣದಿಂದ ಅವನಿಗೆ ದುಃಖ ಆಯಿತೇ ಹೊರತು, ನಹಿ ಮೃತ್ಯುಂ ತಥಾ ರಾಜ ಶ್ರುತ್ವಾ ವೈ ಸೋನ್ಯ ತಪ್ಯತ ಅಶೋಚದ ಅಮರಪ್ರಖ್ಯ ಯಥಾ ಕೃತ್ವೇಹ ಕರ್ಮತತ್. ಕರ್ಮ ಮಾಡಿದ್ರಿಂದ, ಅಂಥ ಒಂದು ಕೆಟ್ಟ ಕೆಲಸ ಮಾಡಿದ್ರಿಂದ ಅವನಿಗೇನು ದುಃಖ ಆಯ್ತಲ್ಲ, ಅಷ್ಟು ದುಃಖ ಆ ಮೃತ್ಯುವನ್ನು ಕೇಳಿ, ಮೃತ್ಯು ನನಗೆ ಬಂದು ಅಪ್ಪಳಿಸಲಿದೆ, ನನ್ನನ್ನು ಕಬಳಿಸಲಿದೆ ಅಂತ ಕೇಳಿದಾಗ ಆಗಲಿಲ್ಲವಂತೆ. ಮೃತ್ಯುವನ್ನು ಎದುರಿಸಲಿಕ್ಕೆ ಆತ ಗಟ್ಟಿಯಾಗೇ ಇದ್ದ. ಸರಿ, ಗೌರಮುಖ ಹೊರಟೋದ ಮೇಲೆ ಇವನು ಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಿದ. ಸಂವಿಘ್ನ ಮಾನಸ, ಕಳವಳ ಆಗಿತ್ತು. ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಒಂದು ಅರಮನೆಯನ್ನು ಕಟ್ಟಿಸಿದ. ಪ್ರಾಸಾದಂ ಕಾರಯಾಮಾಸ ಏಕಸ್ತಂಭಂ ಸುರಕ್ಷಿತಂ. ಇದು ಆದಿಪರ್ವದ 42ನೇ ಅಧ್ಯಾಯದ 29ನೆಯ ಶ್ಲೋಕ. ಮಹಾಭಾರತವನ್ನು ಇಲ್ಲಿ ನೋಡಿದರೆ ಪರೀಕ್ಷಿತರ ಶೃಂಗಿಯ ಶಾಪದ ಸುದ್ದಿ ಕೇಳಿದ ಮೇಲೆ ಅವನು ಅರಮನೆಯನ್ನು ಕಟ್ಟಿಸಿದ ಅಂತ ಅನ್ನೋದು ದೃಢ ಆಗ್ತದೆ. ಮತ್ತೆ ಅಲ್ಲಿ ವೈದ್ಯರು, ಔಷಧಗಳು, ಇವರೆಲ್ಲರ ರಕ್ಷಣೆಯನ್ನು ಕೂಡ ಮಾಡಿಕೊಂಡ. ವಿಷಕ್ಕೆ ಮಂತ್ರವನ್ನು ಕೊಡಬಲ್ಲಂತಹ ಬ್ರಾಹ್ಮಣರ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡ. ಅಲ್ಲಿದ್ದಲೇ ತನ್ನ ಎಲ್ಲ ರಾಜಕಾರ್ಯಗಳನ್ನು ಮಾಡ್ತಿದ್ದ. ಮಂತ್ರಿಗಳ ಮೂಲಕ ಅದೆಲ್ಲ ಮಾಡಿಸ್ತಿದ್ದ. ಅಲ್ಲಿ ಒಳಗಿದ್ರೆ ಗಾಳಿಯೂ ಕೂಡ ಒಳಗೆ ಬಂದರೆ ಅದಕ್ಕೆ ಸುಲಭವಾಗಿ ಪ್ರವೇಶ ಸಿಗ್ತಿರ್ಲಿಲ್ಲಂತೆ. ಗಾಳಿಯೂ ನುಸುಳದಂಥ ಒಂದು ಪರಿಸರ ಅದು. ಆಗ ಹೀಗೊಂದು ಕಥಾ ಅಲ್ಲಿ ಕೇಳಿ ಬರ್ತದೆ. ಈ ರಾಜನನ್ನು ರಕ್ಷಿಸಬೇಕು,
ರಾಜನನ್ನು ರಕ್ಷಿಸಿ ಅವನ ಮೂಲಕ ಸಂಭಾವನೆ ಪಡೆಯಬೇಕು ಅಂತ ಒಬ್ಬ ಕಶ್ಯಪ ಅನ್ನುವ ಬ್ರಾಹ್ಮಣ ಅಲ್ಲಿಗೆ ಬರ್ಲಿಕ್ಕೆ ತೊಡಗಿದೆ. ಈ ಕಶ್ಯಪ ರಾಜನನ್ನ ಬದುಕಿಸ್ಲಿಕ್ಕೆ ಬರ್ತಿರುವುದು ತಕ್ಷಕನಿಗೆ ಗೊತ್ತಾಯಿತು. ಅವನು ಬಂದ, ನಾನೇ ತಕ್ಷಕ, ನಿನಗೆ ಆ ರಾಜನನ್ನು ಉಳಿಸುವುದು ಸಾಧ್ಯ ಇಲ್ಲ, ಹೊರಟು ಹೋಗು ಅಂತ ಹೇಳಿದ. ಅದಕ್ಕೆ ಕಶ್ಯಪ ಹೇಳಿದ, ನನ್ನ ವಿದ್ಯಾಬಲದಿಂದ ನಾನು ಅವನನ್ನು ಬದುಕಿಸ್ತೇನೆ, ಪ್ರತಿಜ್ಞೆ ಮಾಡಿದ. ಹಾಗೆ ಸಾಧ್ಯ ಆಗುವುದಾದರೆ ಇಲ್ಲೊಂದು ವೃಕ್ಷ ಇದೆ, ಆ ವೃಕ್ಷವನ್ನು ನಾನು ಕಚ್ಚಿ ಬೂದಿ ಮಾಡ್ತೀನಿ, ನೀನು ಅದನ್ನು ಬದುಕಿಸು ಅಂತ ತಕ್ಷಕ ಸವಾಲು ಒಡ್ಡಿದ. ಅದರಂತೆ ಆ ವೃಕ್ಷವನ್ನು, ನೆಗ್ರೋಧ ವೃಕ್ಷ, ಆಲದ ವೃಕ್ಷವನ್ನು ಸುಟ್ಟು ಬೂದಿ ಮಾಡಿದ ತಕ್ಷಕ. ಈ ಕಶ್ಯಪ ತಮ್ಮ ವಿದ್ಯಾಬಲದಿಂದ ಅದರ ಭಸ್ಮವನ್ನೆಲ್ಲ, ಅದರ ಬೂದಿಯನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿ ಅದಕ್ಕೆ ಮಂತ್ರ ಹಾಕಿದ. ವಿದ್ಯೆಯ ಸಮಜೀವಯತ್, ಮೊಳಕೆ ಬಂತು, ಮತ್ತೆ ಅದು ದೊಡ್ಡ ವೃಕ್ಷವೇ ಆಯಿತು. ಶಾಖಿನಂ ತಥಾ ವಿಠಪಿನಂ. ಅದನ್ನು ನೋಡಿ ತಕ್ಷಕನಿಗೆ ಬಹಳ ಆಶ್ಚರ್ಯವೂ ಆಯಿತು. ಈ ರಾಜ ಸತ್ತ ಮೇಲೆ, ನನ್ನ ದಂಶನದಿಂದ ಸತ್ತ ಮೇಲೆ ಇವನು ಬದುಕಿಸಿಬಿಟ್ರೆ ಏನು ಮಾಡೋದು ಅಂತ ಆಲೋಚನೆ ಮಾಡಿ ಆ ಕಶ್ಯಪನನ್ನು ಏನಾದರೂ ಮಾಡಿ ಹಿಂತಿರುಗಿಸಬೇಕು. ಅದಕ್ಕಾಗಿ ನಿನಗೆ ಬೇಕಾದ ಧನ ನಾನು ಕೊಡ್ತೇನೆ, ಕಿಂತೋಮ್ ಅರ್ಥಂ ಅಭಿಪ್ರೇಸು, ದುಡ್ಡು ಬೇಕಾದ ನಿನಗೆ ದುಡ್ಡು ನಾನೇ ಕೊಡ್ತೇನೆ ಅಂತ ಹೇಳಿದ. ಕಶ್ಯಪ, ಹೌದು, ಧನಾರ್ಥಿ ಯಾಮ್ಯಹಂ, ನನಗೆ ದುಡ್ಡು ಬೇಕು, ಅದರಿಂದ ಹೊರಟಿದ್ದೇನೆ ಅಂತ ಈ ಕಶ್ಯಪ ಬ್ರಾಹ್ಮಣ ಒಪ್ಕೊಂಡ. ನಿನಗೆಷ್ಟು ದುಡ್ಡು ಬೇಕಾಗಿದೆಯೋ ಅಷ್ಟು ದುಡ್ಡು ನಾನೇ ಕೊಡ್ತೀನಿ ಅಂತ ತಕ್ಷಕನು ಕೂಡ ಒಪ್ಕೊಂಡ. ಈ ಕಾಶ್ಯಪ ಬ್ರಾಹ್ಮಣ ಅದಕ್ಕೆ ಒಪ್ಕೊಂಡ. ಅವನಿಗೆ ದಿವ್ಯ ಜ್ಞಾನ ಇತ್ತು. ರಾಜನ ಆಯುಷ್ಯ ಹೇಗೂ ತೀರಿದೆ ಅಂತ ಗೊತ್ತಾಯಿತು. ವೃಕ್ಷದ ಆಯುಷ್ಯ ತೀರಿರಲಿಲ್ಲ, ಅದನ್ನೇನೋ ಬದುಕಿಸಿದೆ. ಆದರೆ ರಾಜನ ಆಯುಷ್ಯ ತೀರಿದೆ, ನಾನು ಇನ್ನು ರಾಜನನ್ನು ಬದುಕಿಸುವುದು ಹೇಗೆ ಅಂತ ಅವನಿಗೆ ಸ್ವಲ್ಪ ಸಂಶಯವೂ ಬಂತು. ಕ್ಷೀಣಾಯುಷಂ ಪಾಂಡವೇಯಂ ಅಪಾವರ್ತತ, ರಾಜನ ಆಯುಷ್ಯ ತೀರಿ ಹೋಗಿದೆ, ನಾನೇನು ಬದುಕಿಸಿದ್ರಿಂದ ಉಪಯೋಗವೇನಾಗೋದಿಲ್ಲ ಅಂತ ಆಲೋಚನೆ ಮಾಡಿ ದುಡ್ಡು ತಗೊಂಡು ಹೊರಟೋಗ್ಬಿಟ್ಟ. ಮುಂದೆ ಆ ತಕ್ಷಕ ರಾಜನನ್ನು ಕಚ್ಚುವಂಥ ಉದ್ಯಮಕ್ಕೆ ತೊಡಗಿದ. ಇದು 43ನೇ ಅಧ್ಯಾಯದಲ್ಲಿ ಕಾಣಿಸುವಂಥ ವಿಚಾರ. ಹೇಗೆ ಕಚ್ಚಿದ ಅಂತ ಅನ್ನೋದು ಮುಂದೆ ಬರ್ತದೆ. ಅದನ್ನು ಪುರಾಣಿಕಾಚಾರ್ಯರು ಭಾಗವತ ಸಾರೋದ್ಧಾರದ 23ನೇ ಶ್ಲೋಕ, ಅದೇ ಈಗ ನಾವು ನೋಡ್ತಿರುವ ಅಧ್ಯಾಯದ 5ನೇ ಶ್ಲೋಕ, ಅದಾದ ಬಳಿಕ 6ನೇ ಶ್ಲೋಕ, ಅದು ಕೂಡ ಭಾಗವತ ಸಾರೋದ್ಧಾರದಲ್ಲಿ 24ನೇ ಶ್ಲೋಕದ ರೂಪದಲ್ಲಿ ಬಂದಿದೆ. ಇದಕ್ಕೆಲ್ಲ ಪುರಾಣಿಕಾಚಾರ್ಯರು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಈ 23ನೇ ಶ್ಲೋಕಕ್ಕೆ, ಅಂದರೆ ಭಾಗವತದ 1ನೇ ಸ್ಕಂದದ 19ನೇ ಅಧ್ಯಾಯದ 5ನೇ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೇನೆ ಈ ಹಿಂದೆ ಒಂದು ಕಡೆ ಅದು ಬಂದಿದೆ, ಅಲ್ಲಿಯೂ ಕೂಡ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅದು ಸಾರೋದ್ಧಾರದಲ್ಲಿ 20ನೇ ಶ್ಲೋಕ, ಮತ್ತು ಭಾಗವತದಲ್ಲಿ 1ನೇ ಸ್ಕಂದ 17ನೇ ಅಧ್ಯಾಯದ 31ನೇ ಶ್ಲೋಕ. ಅಲ್ಲೂ ಕೂಡ ಈ ವಿಷಯವನ್ನು ಅವರು ಚರ್ಚೆ ಮಾಡಿದ್ದಾರೆ. ಏನು ಚರ್ಚೆ ಮಾಡಿದ್ದಾರೆ ಅಂದರೆ, ಅದಕ್ಕೆಲ್ಲದಕ್ಕೂ ಮೂಲಭೂತವಾಗಿ ನಾನು ಹೇಳಲಿಕ್ಕೆ ಹೊರಟದ್ದೇನು ಅಂದರೆ, ಅವನಿಗೆ, ಆ ಪರೀಕ್ಷಿತ ರಾಜನಿಗೆ ತಕ್ಷಕನಿಂದ ರಕ್ಷಣೆ ಪಡೆಯುವಂತಹ ಅಪೇಕ್ಷೆ ಏನೂ ಇರಲಿಲ್ಲ, ಭಯ ಏನಿರಲಿಲ್ಲ. ಸಾಯಬೇಕು ಅಂತ ಆಲೋಚನೆ ಮಾಡಿಯೇ, ಸಾವು ನಿಶ್ಚಿತ ಅಂತ ಆಲೋಚನೆ ಮಾಡಿಯೇ ಗಂಗಾ ಪ್ರವಾಹದಲ್ಲಿ ಅರಮನೆಯಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತ ಅಂತ ಈ 7ನೇ ಶ್ಲೋಕದಲ್ಲಿ, 1ನೇ ಸ್ಕಂದದ 19ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಪರೀಕ್ಷಿತ ರಾಜನಿಗೆ ತಕ್ಷಕನಿಂದ ತಪ್ಪಿಸಿಕೊಳ್ಳುವ ಉದ್ದೇಶ ಇಲ್ಲದೆ ಹೋದರೆ ಅರಮನೆಯನ್ನು ಯಾಕೆ ಕಟ್ಟಿಸಿದ? ಹಾಗೆ ತಾನು ಎಲ್ಲಿ ಇದ್ದಲ್ಲೇ, ತನ್ನ ಮನೆಯಲ್ಲೇ ಅವನು ಕೂತ್ಕೊಂಡಿದ್ದಾಗ ಅಲ್ಲೇ ಪ್ರಾಯೋಪವೇಶಕ್ಕೆ ಕೂತಿದ್ರೆ, ಮುಂದೆ ಅಲ್ಲೇ ಭಾಗವತ ಪ್ರವಚನ ಕೇಳಿದ್ರೆ ಅಲ್ಲೇ ಹಾವು ಕಚ್ಚುತ್ತಿತ್ತು, ಮರಣವೂ ಆಗ್ತಿತ್ತು. ಅವನು ಇದನ್ನು ಮಾಡಿದ ಯಾಕೆ? ಅರಮನೆಯನ್ನು ಕಟ್ಟಿಸಿಕೊಂಡ ಯಾಕೆ? ಅಲ್ಲಿ ವೈದ್ಯರನ್ನು ಮತ್ತು ಔಷಧಗಳನ್ನು, ಮಂತ್ರಸಿದ್ಧರಾದ ಬ್ರಾಹ್ಮಣರನ್ನು ವ್ಯವಸ್ಥೆ ಮಾಡಿಕೊಂಡ ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಪುರಾಣಿಕಾಚಾರ್ಯರು ಸಾರೋದ್ಧಾರದಲ್ಲಿ ಉತ್ತರ ಹೇಳಿದ್ದಾರೆ. ಅದನ್ನು ಒಂದಿಷ್ಟು ವಿಮರ್ಶಿಸಬೇಕು ನಾವೀಗ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ವಿದ್ಯಾಮಾನ್ಯ ತೀರ್ಥರ ಆರಾಧನೆ ಇವತ್ತು ಏಕಾದಶಿ. ಅವರ ಅಂತರ್ಯಾಮಿಯಾದಂಥ ನಮ್ಮ ಕುಲಗುರುಗಳಾದಂಥ ಮಧ್ವಾಚಾರ್ಯರ ಅಂತರ್ಯಾಮಿಯಾದ ಸೀತಾಪತಿಯಾದ ರಾಮಚಂದ್ರ ಅವರ ಆರಾಧ್ಯ ಮೂರ್ತಿ, ಅವನಿಗೆ ಈ ಭಾಗ ಅರ್ಪಿತವಾಗಬೇಕು. ಶ್ರೀಕೃಷ್ಣಾರ್ಪಣ ವಸ್ತು.
ನಾಳೆ ದ್ವಾದಶಿ ದಿವಸ ಆರಾಧನೆ ಉಳಿದ ಕಾರ್ಯಕ್ರಮಗಳು ನಡೀತಿರ್ತವೆ. ಹಾಗಾಗಿ ಈ ಭಾಗದ ಮುಂದಿನ ಭಾಗದಲ್ಲೂ ಕೂಡ ನಾವು ಅದ್ರ ಬಗ್ಗೆ ವಿಶೇಷ ಚಿಂತನೆಗಳನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.